ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಲೋಕರಂಜನ್ ಅಂಡರ್ ವಾಟರ್ ಅಕ್ವೇರಿಯಂಗೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ಮೈಸೂರಿಗೆ ಬಂದಿದ್ದೆ. ಆ್ಯಕ್ಚುಲು ಇದು ನನ್ನ ಫ್ರೆಂಡ್ ರೂಮಲ್ಲಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಮಾಡಿರೋದು ಅಂಡರ್ ವಾಟರ್ ಅಕ್ವೇರಿಯಂ ಅಂತ. ಅದು ಟನಲ್ ಅಕ್ವೇರಿಯಂ ಅಂತಲೂ ಹೇಳ್ತಾರೆ. ಸೊ ಈ ಒಂದು ಅಕ್ವೇರಿಯಂನ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಪ್ರೈಸ್ ಇರುತ್ತೆ, ಕ್ಯಾಮ್ರಾ ತೊಗೊಂಡೋದ್ರೆ ಏನು ಪ್ರೈಸ್ ಇರುತ್ತೆ, ಆ್ಯಂಡ್ ಅಕ್ವೇರಿಯಂ ಒಳಗಡೆ ಯಾವೆಲ್ಲ ಫಿಶ್ಗಳಿರುತ್ತೆ ಅಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಕರ್ನಾಟಕದ ಮೊಟ್ಟ ಮೊದಲ ಅಕ್ವೇರಿಯಂ ಅಂದರೆ ನೀವು ನೋಡಲೇಬೇಕು ಸ್ನೇಹಿತರೆ, ಯಾವ ಥರ ಇದೆ ಅಂತ. ಮೈಸೂರು ರೋಡಲ್ಲಿ ಝೂ ಪಕ್ಕದಲ್ಲಿರೋದು ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ ಅಂತ ಇದನ್ನು ಕರೀತಾರೆ. ಸೊ ಇದರ ಟೈಮಿಂಗ್ಸ್ ನಾನು ಹೇಳ್ತೀನಿ. ಶನಿವಾರದಿಂದ ಭಾನುವಾರ ಬೆಳಗ್ಗೆ 10 ಗಂಟೆ, ರಾತ್ರಿ 8 ಗಂಟೆ ತನಕನೂ ಓಪನ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರದಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 7:30 ತನಕ ಓಪನ್ ಇರುತ್ತೆ. ದೊಡ್ಡವ್ರಿಗೆ 99, ಮಕ್ಕಳಿಗೆ 69 ಟಿಕೆಟ್ ಇತ್ತು ಫಸ್ಟು. ಬಟ್ ಇವಾಗ 200 ಆಗಿದೆ. ನಾವು ಇಬ್ಬರು ಹೋಗಿದ್ವಿ, 398 ರೂಪಾಯಿ ತೊಗೊಂಡಿದ್ದಾರೆ. ನೀವು ಸ್ಟಾರ್ಟಿಂಗ್ ಒಳಗಡೆ ಹೋದ ತಕ್ಷಣ ನಿಮಗೆ ಸೆಲ್ಫಿ ಪಾಯಿಂಟ್ಗಳು ಸಿಗುತ್ತೆ. ಆಮೇಲೆ ಅಲ್ಲಲ್ಲಿ ದೊಡ್ಡ ದೊಡ್ಡ ದಪ್ಪ ಇರೋ ಗ್ಲಾಸ್ನಲ್ಲಿ ಫಿಶ್ಗಳನ್ನ ನೀಟಾಗಿ ಮೇಂಟೈನ್ ಮಾಡಿ ಫಿಶ್ಗಳನ್ನ ಸಾಕಿದ್ದಾರೆ. ಸಾಕಷ್ಟು ಫಿಶ್ಗಳಿದೆ ಸ್ನೇಹಿತರೆ. ಆ ಫಿಶ್ಗಳ ಹೆಸರನ್ನೆಲ್ಲ ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಅದು ಓದಲಿಕ್ಕೂ ಆಗಲ್ಲ, ಆ ಥರ ಇದು ತುಂಬ ಟಫ್ ಇದೆ. ನಾನು ನಿಮಗೆ ಫೋಟೋನ ತಕ್ಕೊಂಡು ಅದನ್ನು ಇನ್ಫಾರ್ಮೇಷನ್ ನಿಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಕೆಳಗಡೆ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ನೀವು ಅಲ್ಲಿ ಓದ್ಕೋಬೋದು. ಅಲ್ಲಲ್ಲಿ AC ಕಂಪಾರ್ಟ್ಮೆಂಟ್ಗಳು ಚೆನ್ನಾಗಿದೆ. ಸೊ AC ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ರೈಟಲ್ಲಿ ಮತ್ತು ಲೆಫ್ಟಲ್ಲಿ ಎರಡೂ ಕಡೆ ನಿಮಗೆ ಸೆಲ್ಫಿ ಪಾಯಿಂಟ್ಗಳು ಸಿಗುತ್ತೆ. ಇದು ನೋಡಿ, ಇದೊಂದು ಸ್ಟ್ಯಾಚ್ಯೂನ ರೆಡಿ ಮಾಡಿದ್ದಾರೆ ಫಿಶ್ಶಿಂದು. ಮೆಟಲ್ ಅಂತ ಅನಿಸುತ್ತೆ, ಯಾವುದೋ ಕ್ಲೇನಲ್ಲಿ ಏನೋ ಮಾಡಿದ್ದಾರೆ. ಸೊ ಇದೊಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಆಮೇಲೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಪ್ಲೇಸನ್ನು. ಆ್ಯಂಡ್ ಅಲ್ಲಲ್ಲೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾವು ಫಸ್ಟ್ ಟೈಮ್ ಹೋಗಿದ್ವಿ, ನಾವು ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡಿದ್ವಿ. ಈಗ ಬೆಂಗಳೂರಿನಲ್ಲೂ ಆಗಿದೆ. ಬೆಂಗಳೂರದು ನಾನೇನು ನೋಡಿಲ್ಲ. ನೋಡಿ, ಇದೊಂಥರ ಚಿರತೆ ಥರ ಡಾಟೆಡ್ ಇದೆ ಮೇಲ್ಗಡೆ. ಏನೋ ಫಿಶ್ ಅದು ಕೆಳಗಡೆ ಹಾಕ್ತಾಯಿದ್ದೀನಿ, ಅದ್ರಲ್ಲಿ ನೀವು ನೋಡ್ಬೋದು ಯಾವೆಲ್ಲ ಫಿಶ್ಗಳಿದ್ದಾವೆ ಅಂತ. ನೀವೇ ಹೆಸ್ರುಗಳನ್ನ ಓದ್ಕೊಂಡು ನೋಡಿ. ನಾವು ಹೋಗಿದ್ದಾಗ ತುಂಬ ಮಳೆ ಬರ್ತಾಯಿತ್ತು. ಔಟ್ಡೋರು ಪಾರ್ಕಿಂಗ್ ತೆಗಿಲಿಕ್ಕಾಗಲಿಲ್ಲ. ಔಟ್ಡೋರ್ದು ಪಾರ್ಕಿಂಗ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ಹೊರಗಡೆ. ನೀವು ಹೋಗೋದಿದ್ರೆ ಸೊ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದಕ್ಕೆ 20 ರೂಪಾಯಿನ ತೊಗೊತಾರೆ. ನಾವು ಬೈಕ್ ತೊಗೊಂಡು ಹೋಗಿದ್ವಿ, 20 ರೂಪಾಯಿನ ತೊಗೊಂಡ್ರು. ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ. ಆಮೇಲೆ ಡಬಲ್ ಫ್ಲೋರ್ ಇದೆ, ಮೇಲ್ಗಡೆ ಫಸ್ಟ್ ಫ್ಲೋರ್ ಇದು, ಇನ್ನೊಂದು ಕೆಳಗಡೆ ಅಂಡರ್ ಫ್ಲೋರ್ ಇನ್ನೊಂದಿದೆ ಚಿಕ್ಕದು. ಸೊ ಅಲ್ಲಿದೆ, ಅಲ್ಲೂ ತುಂಬ ಫಿಶ್ಗಳಿದ್ದಾವೆ. ಬಟ್ ಲಾಸ್ ಏನಿಲ್ಲ. ಒಬ್ಬರಿಗೆ ಒಂದು 200 ರೂಪಿ ಅಂತ ಹೇಳಿದ್ರೆ ಲಾಸ್ ಏನಿಲ್ಲ. ಈಗ ನಾನು ಡೌನ್ ಹೋಗ್ತಾ ಇದ್ದೀನಿ. ಸೊ ಮಕ್ಳುಗಳನ್ನ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇದು ಟೈಗರ್ ಇಂಥದ್ದು ಲಯನ್ ಫಿಶ್ಶು. ಸೊ ನೋಡಿ ಯಾವ ಥರ ಇದೆ ಅಂತ. ನಾವು ಈ ಥರ ಎಲ್ಲ ಫಿಶ್ಗಳನ್ನ ನೋಡೇ ಇಲ್ಲ ಬಿಡಿ. ನಾವು ಫಿಶ್ ಟ್ಯಾಂಕಲ್ಲಿ ಸಾಕುವಂಥದ್ದು ಒಂದು 5ರಿಂದ 6 ಥರ ಫಿಶ್ಗಳು, ಅದಷ್ಟೇ ನಮಗೆ ಗೊತ್ತು. ಇನ್ನು ಇವೆಲ್ಲ ಯಾವ ಫಿಶ್ಗಳಂತಲೇ ಗೊತ್ತಿಲ್ಲ. ನಾನು ನಿಮಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಕೆಳಗಡೆ ನೇಮ್ಗಳನ್ನ ಹಾಕ್ತಾಯಿದ್ದೀನಿ, ನೀವು ಓದ್ಕೋಬೋದು. ನಮಗೆ ಗೊತ್ತಿರೋದೇನೊಂದು 3ರಿಂದ 4 ಫಿಶ್ಗಳು ಗೊತ್ತಷ್ಟೇ. ಕಾಮನ್ ಗೋಲ್ಡ್ ಫಿಶ್ ಒಂದು, ಶಾರ್ಕು, ಆಮೇಲೆ ಮೌಲಿ, ಫೈಟರ್ ಫಿಶ್ಗಳು, ಈ ಥರ ಎಲ್ಲ ಗೊತ್ತು. ಇವೆಲ್ಲ ಫಿಶ್ಗಳನ್ನೇ ನಾನು ನೋಡಿಲ್ಲ. ನೀವು ಒಂದ್ಸಲಿ ಹೋಗಿ ಭೇಟಿ ಕೊಡಿ, ನೋಡಿ. ಆಮೇಲೆ ಇದರಲ್ಲಿ ಸ್ನೋ ಸಿಟಿನೂ ಇದೆ. ಅದು ಸ್ನೋ ಸಿಟಿ ಏನು ಪ್ರೈಸ್ ಅಂತ ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಸ್ನೋ ಸಿಟಿಗೆ ಹೋದರೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಏನು ಸಕ್ಕತ್ತಾಗಿದೆ ವೈಟ್ ಫಿಶ್ಶು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆಮೇಲೆ ಗ್ಲಾಸು ಫೈಬರ್ ಗ್ಲಾಸ್ ಅಂತ ಅಂದ್ಕೊತೀನಿ, ಯಾಕೆಂದರೆ ಫುಲ್ ಕರುಡ್ ಗ್ಲಾಸು, ತುಂಬ ಚೆನ್ನಾಗಿದೆ ಗ್ಲಾಸು. ಅಂದರೆ ಅದು ಒಂದು ಫೀಲ್ ಇರುತ್ತೆ, ಅದ್ರ ಫೀಲೇ ಬೇರೆ ಒಳಗಡೆ ಹೋದರೆ. ಸೊ ತುಂಬ ಚೆನ್ನಾಗಿ
ಅಲ್ಲಿ ನಿಮಗೆ ಎಷ್ಟೆಲ್ಲ ಫಿಶ್ಗಳು ಸಿಗುತ್ತೆ ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ. ಈಗ ನಾನು ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳಗಡೆ ಎಂಟ್ರಿ ಆದರೆ ಒಂದು ಮನೆ ಥರ ಒಂದು ಫೀಲ್ ಇದೆ. ಫುಲ್ಲು ಸಮುದ್ರದ ಒಳಗಡೆ ಯಾವ ಥರ ಇರುತ್ತೆ ಅದೇ ಥರ ಒಂದು ಫೀಲ್ ಕೊಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ಫಿಶ್ಗಳು ಓಡಾಡ್ತಾ ಇರುತ್ತೆ. ತುಂಬ ಚೆನ್ನಾಗಿ ಖಂಡಿತವಾಗ್ಲೂ ಅನಿಮಲ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನಾನು ನಿಮಗೆ ಮಾಡ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಲೈಕ್ ಆಗುತ್ತೆ ಆ ಥರ ವೀಡಿಯೋಸ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ನೋಡಿ, ಇದು ಅದೇ ಪ್ರಾಬ್ಲಮ್ ಆಗಿರೋದಿಲ್ಲಿ. ಗ್ರೀನ್ ಮತ್ತು ಬ್ಲೂ ಕಲರ್ ಕ್ಯಾಮ್ರಾ ಸಪೋರ್ಟ್ ಮಾಡ್ದಲೇ ಈ ಥರ ಆಗ್ತಾಯಿದೆ. ಕೆಳಗಡೆ ಡೌನ್ ಮಾಡಿದ್ರೆ ಸ್ವಲ್ಪ ಗ್ರೀನ್ ಕಲರು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಲೈಟಿಂಗ್ ಸ್ವಲ್ಪ ಜಾಸ್ತಿ ಇರೋ ಕಾರಣ ಬ್ಲೂ ಕಲರ್ ಬರುತ್ತೆ, ಕೆಳಗಡೆ ಲೈಟಿಂಗ್ ಕಮ್ಮಿ ಇರೋ ಕಾರಣ ಗ್ರೀನ್ ಕಲರ್ ತೋರಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವೇನು ಗೋಪ್ರೋ ಯೂಸ್ ಮಾಡಲ್ಲ, ಸ್ವಲ್ಪ ನಾರ್ಮಲ್ ಅಲ್ವಾ, ನಾರ್ಮಲಾಗಿ ಶೂಟ್ ಮಾಡ್ತೀವಲ್ವ, ಸೊ ಗೋಪ್ರೋ ಏನು ಯೂಸ್ ಮಾಡಲ್ಲ. ನೋಡಿ ಯಾವ ಥರ ಇದೆ ಅಂತ. ನಾನು ಹೋಗಿದ್ದ ಟೈಮ್ನಲ್ಲಿ ಪುಣ್ಯಕ್ಕೆ ಯಾರೂ ಇರಲಿಲ್ಲ, ಆರಾಮ್ಸೆ ವೀಡಿಯೋ ಎತ್ಕೊಂಡು ಬಂದೆ. ಇಲ್ಲದೆ ಹೋಗಿದ್ರೆ ಅರ್ಜೆಂಟಲ್ಲಿ ಅವರು ಇವರು ಎಲ್ಲ ಅಡ್ಡ ಬಂದುಬಿಡೋರು, ನಿಮಗೆ ನೀಟಾಗಿ ತೋರಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ ಫಿಶ್ಗಳನ್ನ. ಆಮೇಲೆ ಒಂದಷ್ಟು ಮಾತಾಡೋದೆಲ್ಲ ಸಿಕ್ಕಾಬಟ್ಟೆ ಕೇಳೋದು ನಮಗೆಲ್ಲ. ಅದೆಲ್ಲ ಆದರೆ ನಿಮ್ಗೆ ಏನೂ ಗೊತ್ತಾಗಲ್ಲ, ನೋಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಾಗಾಗಿ ಶಾರ್ಕು, ವೈಟ್ ಶಾರ್ಕು ಇದು ನಾವು ಮನೆಯಲ್ಲಿ ಸಾಕಿದ್ದೀವಿ ಆಲ್ರೆಡಿ. ವೈಟ್ ಮತ್ತು ಬ್ಲ್ಯಾಕ್ ಶಾರ್ಕು ಎರಡೂ ಸಿಗುತ್ತೆ. ಒಂದು 100 ರೂಪಾಯಿ ಪೇರ್ ಏನೋ ಇರುತ್ತೆ. ಮನೆಯಲ್ಲಿ ನಾವು ಈ ಒಂದು ಫಿಶ್ಗಳನ್ನ ಆಲ್ರೆಡಿ ಸಾಕಿದ್ದೀವಿ, ಎಲ್ಲರ ಮನೇಲೂ ನೀವು ನೋಡಿರ್ತೀರ. ಸೊ ಸದ್ಯಕ್ಕೆ ಈ ಒಂದು ವೀಡಿಯೋದಲ್ಲಿ ಇಷ್ಟನ್ನು ಹೇಳಬಲ್ಲೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಿ. ಓಕೆ ಸ್ನೇಹಿತರೆ, ಬಾಯ್.